ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಇವತ್ತು ರಂಗನಹಳ್ಳಿಗೆ ಹೊರಟಿದ್ದೀವಿ. ಎಲ್ಲರೂ ಕೂಡ ಇಲ್ಲಿಗೆ ಬಂದಿದ್ದು ರಂಗನಹಳ್ಳಿಗೆ ಹೋಗೋದಕ್ಕೆ, ಯಾಕಂದರೆ ಏಕಾದಶಿ ಹಬ್ಬ ಇದೆ. ಹಾಗೆ ನಾನು ಇಲ್ಲಿ ಒಂದು 4-5 ದಿನ ಟೈಮ್ ಸ್ಪೆಂಡ್ ಮಾಡಬೇಕು ಅಂತಲೇ ಬಂದಿದ್ದು. ಇದು ಬಂದು ಶನಿವಾರದ ಬ್ಲಾಗು. ರಂಗನಹಳ್ಳಿಗೆ ಹಿಂದಿನ ದಿನವೇ ಹೋಗಬೇಕು, ಶುಕ್ರವಾರ ಅಂತ ಹೇಳ್ತಿದ್ರು. ನಾನು ಬಂದಿದ್ದು ಗುರುವಾರ. ಶುಕ್ರವಾರನೇ ಹೊಟ್ಬಿಟ್ರೆ ಮತ್ತೆ ಇಲ್ಲಿ ನನ್ನ ಟೈಮ್ ಸ್ಪೆಂಡ್ ಮಾಡ್ದಂಗೆ ಅನಿಸಲ್ಲ. ಇನ್ನು ಅಲ್ಲೆಲ್ಲರೂ ಸೇರಿರ್ತಾರೆ, ಗಿಜಿ ಬಿಜಿ ಅಂತ ಅನ್ನಿಸ್ತಾ ಇರುತ್ತೆ. ಸೊ ಅದಕ್ಕೆ ಇವತ್ತು ಹೊರಡ್ತಾ ಇದ್ದೀವಿ. I am a Superman. No. Puri jump. ಖುಷಿಮಾ ಚಪ್ಪಲ್ ಹಾಕೊಂಡಿವಾ? ಮಳೆ ಬಂದಾಗ ಮಾತ್ರ ಮಣ್ಣು ಎಲ್ಲ ಇಲ್ಲೆಲ್ಲ ಫುಲ್ ಅಷ್ಟೇ. ಗ್ಲಾಸ್ ಹೊಡೆದೋಗೈತಾ? ಹೌದಾ? ಯಾರು ಹೊಡೆದತ್ತಿರೋದು? ದರ್ಶು ಯಾಕಲ್ಲ? ನೀನ್ ಹೆಂಗ್ಸಿ ಡಿಂಗ್ಮಿಲ್ ಎತ್ತಾಕ್ತಾವಳೆ. ಹಂಗೆ ಬರಕ ಮುಂಚೆ ಎಸ್ಕೇಪ್ ಆಗ್ಬೇಕು. ಖುಷಿ ಬಾಮ, ನೀನೆಲ್ಲಿಗೂ ಬೇಡಪ್ಪ, ನೀನ್ ಇಲ್ಲೇ ಇರು. ಇಲ್ಲೋಡ, ನೀನ್ ಇಲ್ಲೇ ಇರು ಪರಿ. ಬೇಡ ಮಗಳೇ, ಬಾಯ್ ಪರಿ. ನಾನು ಹೋಗ್ತೆ. ಕರ್ಕೊಂಬಾರ ಈ ಕಡೆ, ಗಲೀಜಾಗುತ್ತೆ ಕಾಲೆಲ್ಲ. ಇಲ್ಲಿ ಖುಷಿ ಕರೀತಾಳೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಮಧ್ಯಾಹ್ನ ಆಗಲೇ 12:30 1 ಗಂಟೆ ಆಗ್ತಾ ಇದೆ. ಸೊ ಇವಾಗ ನಿಂಗೆ ಖುಷಿ ಬಂದಿರೋದು ಗೊತ್ತಿರಲಿಲ್ವಾ? ಗೊತ್ತಿತ್ತಾ? ಖುಷಿಮ ಹೋಗಿ ಪಕ್ಕದ ಮನೆ ಪಾಪು ಜೊತೆ ಆಟ ಆಡ್ತಾವೆ. ಸೊ ಇವಾಗೆಲ್ಲ ರೆಡಿಯಾಗಿದ್ದಾಯಿತು. ನಾನು, ಚಂದನ, ರಕ್ಷಿ, ಹರೀಶಿ ಎಲ್ಲರೂ. ಏನಿದು ಪಾರ್ಸಲ್ಲ? ಓಕೆ, ಇವಾಗ ಹೊರಡ್ತಾ ಇದ್ದೀವಿ. ಟೈಮು ಇವತ್ತು ಒಂಚೂರು ಬಿಸಿಲು ಬಿಡುವು ಕೊಟ್ಟೈತೆ, ಮಳೆ ಬಿಡುವು ಕೊಟ್ಟೈತೆ, ಬಿಸಿಲೈತೆ. ಇವಾಗ ಬಂದು ರಂಗನಹಳ್ಳಿಗೆ ಹೊರಡ್ತಾ ಇದ್ದೀವಿ. ಚಾಂದಿ ಆಲ್ರೆಡಿ ಬಂದಿದ್ದಾಳೆ. ಮೊನ್ನೆನೇ ಫೋನ್ ಮಾಡ್ತಾಳೆ, ಅಕ್ಕ ಬಂದ್ಯಾ, ಯಾವಾಗ ಬರ್ತೀಯ? ಇವತ್ತು ಬರ್ತೀಯ, ನಾಳೆ ಬರ್ತೀವಿ, ನಾಳೆ ಬರ್ತೀವಿ. ಯಾಕಂದ್ರೆ ನಾಳೆ ಹಬ್ಬ ಇದೆ. ಸೊ ಅದಕ್ಕೋಸ್ಕರ ಇವಾಗ ಹೋಗೋಣ ಅಂತೇಳಿ ಬರ್ತಾಯಿದ್ವಿ. ಬರೀ ರೆಡಿ ಆಗುತ್ತೆ ಆಟ. ಬನ್ನಿ ಅದೇ ಬ್ಲಾಗ್ ಶುರು ಮಾಡೋಣ. ಹೇಗಿರುತ್ತೆ ಏನು ಅಂತ ಅನ್ನೋಣ ಹಾಗೆ ಶೇರ್ ಮಾಡ್ತೀನಿ. ಖುಷಿನಾ ಬರೀ ಚು ರಾಜ್ಬೀದಿ ಆ ಕಡೆ ಲಾಸ್ಟ್ ಮುಂದೆ ಹೋಗಿ. ಬೇಕೇನೋ ಶಿಷ್ಯ ನಿಂಗೆ? ಬೇಡವಾ? 10,000 ರೂಪಾಯಿ ಓನ್ಲಿ ತಾಂಬ. ಅಲ್ಲ ಕಣ್ಲಾ, 50,000 ರೂಪಾಯಿ ಓನ್ಲಿ. 10,000 ರೂಪಾಯಿ ತರಲಿ ಫಸ್ಟ್. 10,000 ತರಲಿ. ತಾಂಬರ್ಲ ಹೋಗ್ಲಾ? 50,000 10,000. ಹೇಳ್ಕೊಡ್ತಾನೆ. ಅವಳು ಏನು ಮಾಡಲ್ಲ. ಸ್ಲಿಪ್ಪರ್ ಹಾಕೊಂಡೆ. ಎಲ್ಲಿ ನೀನು ಸ್ಲಿಪ್ಪರು? ಡೋರ್ ಓಪನ್ ಅಂತೀವಿ ನೋಡಿ. ಕಾಯ್ಬೇಕು, ಕೋಲ್ ಹಿಡ್ಕೊಂಡು ಕಾಯ್ಬೇಕು. ಇವಳು ಮಾತ್ರ ಅವ್ರ ಜೊತೆ ಸೇರ್ತಾಳೆ ಫ್ರೆಂಡ್ಸ್. 2 ದಿನ ಆದ್ರೂ ಸೇರ್ತಾ ಇಲ್ಲ ನೋಡಿ. ಇವಳ ಜೊತೆ ಸೇರ್ತಾಳೆ, ಇವಳು ಮರಿಗಳ ಜೊತೆ ಸೇರಲ್ಲ ನೋಡಿ. ಅವಳ ಜೊತೆ ಸೇರಕ್ಕೆ ಫ್ರೆಂಡ್ ಹಾಕಿ ಇದು ಮಾಡ್ತಾಳೆ. ಆದ್ರೆ ಅವ್ಳ ಮರಿಗಳಿಂದ ಸೇರ್ತಾಳೆ, ಮೋಲಿಗಳಿಂದ ಸೇರ್ತಾಳೆ. 4 ಒಂದು ದೊಡ್ಡನೇ ಅಲ್ವಾ? 2000. ಹೌದಾ? 2022 ಇವಳು. ಹಂಗೆ ಹೊಟ್ಟೋಗ್ಬಿಟ್ಟು. ಹಾಂ, ಋತ್ವಿಕ್ ಅಂತ ಅವನ ಹೆಸರು. ಏ ಯಾಕೋ ಹೇಳಲೇ, ನಿನ್ನ ಹೆಸರೇನು? ಋತ್ವಿಕ್ ಅಲ್ಲ, ಋತ್ವಿಕ್. ಹೇಳು. ಋತ್ವಿಕ್ ಜಿ. ಪೀನಾ? DR. ಸೇಫಾಗಿ ಕರ್ಕೊಂಡು ಹೋಗ್ತಾನ ಇಲ್ವೋ? ಸೇಫಾಗಿ ಓಡಿಸ್ತಾನಾ? ನೀವು ಹೋಗಿದ್ಯಾ?
ಒಂದ್ಸರಿ ಫಸ್ಟ್ ಎಕ್ಸ್ಪೀರಿಯನ್ಸ್. ಹಬ್ಬಬ್ಬ ಫಸ್ಟು ಹಾ ಹೌದಾ ಫ್ರೆಂಡ್ಸ್, ರಿಷಿ ಜೊತೆ ಫಸ್ಟ್ ಟೈಮು ಭುವನ ಇಲ್ಲ, ಭುವನ ಶಿವಮೊಗ್ಗ ಹೋಗ್ಬೇಕಂತ ಹೋಗ್ಬಿಟ್ಟ ಫಸ್ಟ್ ಟೈಮು. ಹಾಂ ಏನು ಮಾಡೋದು ಗೊತ್ತಿಲ್ವಲ್ಲ, ನೋಡ ಹೆಂಗೆ ಓಡಿಸ್ತಾನೆ ಏನು ಅಂತ ನೋಡ್ತೀನಿ ನಾನು. ಹೋಗಿ ಪೆಟ್ರೋಲ್ ಹಾಕ್ಸ್ಕೊ ಬಂದವನು ಇವಾಗ ತಾನೆ. ಹಾಂ ಬಂದ್ಲಾ ಅಣ್ಣ? ಮನೆ ಮುಂದೆ ಕಾರ್ ನಿಲ್ಲಿಸ್ತಾರ, ಪಕ್ಕದ ಮನೆ ಇಲ್ಲ ಪಕ್ಕದ ಮನೆಗೆ ಹೋಗಿ ಕಾರ್ ನಿಲ್ಲಿಸ್ತಾರ? ಅಯ್ಯೋ, ಎಲ್ಲ ಎತ್ಕೊಂಡು ಹೋಗ್ಬೇಕು ಇವಾಗ ಆ ಕಡೆಗೆ. ಇನ್ನು ಸುಮಾರು ಜನ ಲಾಸ್ಟ್ ಬ್ಲಾಗಲ್ಲಿ ಹೇಳ್ತಾಯಿದ್ರು, ಬರೀ ಪರಿನೇ ತೋರಿಸ್ತೀರಾ, ಬರೀ ನಾಯಿನೇ ತೋರಿಸ್ತೀರಾ, ಬರೀ ಪಪ್ಪಿನೇ ತೋರಿಸ್ತೀರಾ ಅಂತ ಹೇಳ್ತಾಯಿದ್ರು. ಏನು ಗೊತ್ತಾ, ಎಲ್ರಿಗೂ ಪಪ್ಪಿ ಅಂದರೆ ಇಷ್ಟ ಇದ್ದೇ ಇರುತ್ತೆ. ಕೆಲವ್ರಿಗೆ ಇಷ್ಟ ಇಲ್ದಲೇ ಇರ್ಬೋದು, ಕೆಲವ್ರಿಗೆ ಇಷ್ಟ. ಮತ್ತು ಇವಳು ಡಾಲ್ ಥರ ಇರೋದ್ರಿಂದ ನಾವು ಈ ಪರಿನ ಫಸ್ಟ್ ಟೈಮು ಇಲ್ಲಿ ಊರಿಗೆ ಕರ್ಕೊಂಡು ಬಂದಿರೋದು. ಸೊ ಎಲ್ಲರೂ ನೋಡ್ತಿದ್ದಂಗೆ ಇದೇನು ಗೊಂಬೆ ಥರ ಇದೆ ಅಂತೇಳಿ ನಾವು ಎತ್ಕೊಂಡು ಬಂದಿರೋದ್ರಿಂದ. ಮತ್ತು ಇದನ್ನ ಇನ್ನೂ ಸುಮಾರಲ್ಲ, ಇನ್ನೂ ಯಾರೋ ಒಬ್ಬರು ಕಮೆಂಟ್ ಮಾಡಿದರು, ಇವಾಗೆಲ್ಲ ನಾಯಿ ಸಾಕೋದು ಶೋಕಿ ಥರ ಆಗಿಬಿಟ್ಟಿದೆ ಅಂತ. ಖಂಡಿತ ಶೋಕಿ ಥರ ಅಲ್ಲ. ಶೋಕಿ ಅನ್ನೋದಾಗಿದ್ದರೆ ಡೈಲಿ ನಾನು ಅದ್ರ ಬಗ್ಗೆ ನಾಯಿನೇ ತೋರಿಸ್ಕೊಂಡು ವೀಡಿಯೋ ಮಾಡ್ತಾಯಿದ್ದೆ. ಅದು ನಮಗೆ ಪ್ರೀತಿ ಕೊಡೋಕ್ಕೆ ಆ ಪ್ರೀತಿ ಯಾರೂ ಕೊಡೋಕ್ಕಾಗಲ್ಲ. ಮನುಷ್ಯರು ಯಾವುದೇ ಕಾರಣಕ್ಕೂ ಆ ನಾಯಿ ಕೊಡೋ ಪ್ರೀತಿ ಯಾರೂ ಕೊಡೋಕ್ಕಾಗೋದೇ ಇಲ್ಲ, ಚಾನ್ಸೇ ಇಲ್ಲ. ಇಲ್ಲಾಂದರೆ ನಾನು ಇವಾಗ ಪರಿನ ವಾಪಸ್ ಕೊಡಬೇಕು ಅಂತ ಎಷ್ಟೊಂದು ಸರಿ ಅಂದ್ಕೊಂಡಿದ್ದು. ಹತ್ಕೊಂಡು ಸೋಮು ನಿಖಿತಾ ಅವ್ರಿಗೆ ಬೇಕಂತೆ ಕೊಟ್ಬಿಡೋಣ ಅನ್ನುವಾಗಲೆಲ್ಲ ಮನೇಲೆಲ್ಲ ಹತ್ಕೊಂಡು ಗೊಳೋ ಅಂತ ಕೊಡೋದು ಬೇಡ ಸೋಮು ಅಂತೆಲ್ಲ ಅಂದ್ಕೊಂಡು ಅಷ್ಟು ಅವಳನ್ನ ಕೊಡದೇ ಇರೋ ಥರ ಮನೆಯಲ್ಲಿ ಸ್ಟಾಪ್ ಮಾಡಿದ್ದೀನಿ. ಇನ್ನು ಖುಷಿಗೆ ಟೈಮ್ ಪಾಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಪರಿನ ತಂದಿದ್ದು. ಸೊ ಮಕ್ಳುಗಳು ಅಂತ ಹೇಳಿದಾಗ ಅದನ್ನ ನೋಡಿದಾಗ ಡಾಲ್ ಥರ ಇದ್ದಾಳೆ ಅಂತ ಖುಷಿ ಅನಿಸುತ್ತಲ್ಲ. ಸೊ ನಮ್ಮ ಜೊತೆಗೆ ಅವಳು ಒಂದು ಮೆಂಬರ್ ಇದ್ದಂಗೆ, ಆದ್ದರಿಂದ ಅವಳನ್ನ ತೋರಿಸ್ತೀವಿ. ಇನ್ನು ಫಸ್ಟ್ ಟೈಮ್ ಕರ್ಕೊಬಂದಿರೋದ್ರಿಂದ ಎಲ್ರಿಗೂ ಒಂಥರ ಕ್ಯೂರಿಯಾಸಿಟಿ, ಏನು ಮಾಡುತ್ತೆ ಏನ್ಬಿಡುತ್ತೆ. ಇನ್ನು ಕೆಲವರಿಗೆ ಅಯ್ಯೋ ಎಲ್ಲಿ ಕಚ್ಬಿಡುತ್ತೋ ಅಂತ ಹೇಳ್ಬಿಟ್ಟು ಹೆದರ್ಕೋತಾರೆ. ಸೊ ಆದ್ದರಿಂದ ಹೀಗೆ ಇನ್ನು ಇವಾಗ ಎಲ್ಲ ಹೊರಡ್ತಾಯಿದ್ದೀವಿ. ಇವತ್ತು ರಿಷಿ ಕಾರ್ ಡ್ರೈವಿಂಗ್ ಮಾಡ್ತಾಯಿರೋದು ಫಸ್ಟ್ ಟೈಮ್. ನಾನು ಅವನ ಜೊತೆ ನಂಗೆ ಅವ್ನು ಕಾರ್ ಡ್ರೈವಿಂಗ್ ಮಾಡ್ತಾನೆ ಅಂತ ಅವ್ನಿಗೆ ಗೊತ್ತಿಲ್ಲ, ಎಲ್ಲ ಕಲ್ತ್ಬಿಟ್ಟಿದ್ದಾನೆ. ಎಲ್ಲರೂ ದೊಡ್ಡವ್ರು ಆಗಿಬಿಟ್ರು ಫ್ರೆಂಡ್ಸ್, ಗೊತ್ತೇ ಆಗಲಿಲ್ಲ ನೋಡಿ ನಮಗೆ. ನಾನು 2 ವರ್ಷ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಲಿಲ್ಲ ಅಲ್ಲ ಇವ್ರಗಳ ಜೊತೆ, ಎಲ್ಲ ಇಲ್ಲೇ ಸೇರ್ಕೊಂಡ್ಬಿಟ್ಟೆ. ಅವರು ಎಲ್ಲ ವರ್ಕ್ ಬ್ಯುಸಿನಲ್ಲಿ ಸೇರ್ಕೊಬಿಟ್ರು. ನನ್ನ ತಮ್ಮ ಬೆಳಗ್ಗೆಯಿಂದ ತಿಂಡಿ ತಿಂದಿಲ್ಲ. ಏನಾಯಿತು ಕತೆ ಅಂದರೆ, ನಾನು ವಾಂಗಿಭಾತ್ ಮಾಡಿದ್ದ ದರ್ಶು. ಸೊ ವಾಂಗಿಭಾತಿಗೆ ಅನ್ನ ಕಲಿಸ್ದೆ. ನಂಗೆ ಅನ್ನ ತಿನ್ನೋ ಥರ ಇರಲಿಲ್ಲಪ್ಪ, 3-4 ತಿಂದು ಅನ್ನ ತಿಂದಿದ್ದೀವಿ, ಚಪಾತಿ ಬೇಕು ಅಂತಂದೆ. ಲಾಸ್ಟಿಗೆ ಚಂದನ ಚಪಾತಿ ಮಾಡಿದ್ವು. ಚಪಾತಿ ಮಾಡಾದ್ಮೇಲೆ ವಾಂಗಿಭಾತ್ ಗೊಜ್ಜಿ ಜೊತೆ ಚಪಾತಿ ತಿಂದ್ವಿ. ಇವನಿಗೆ ರಿಷಿಗೆ ಅದು ಇಷ್ಟ ಆಗಿಲ್ಲ. ಅದೇನೋ ಮಾಡಿಬಿಟ್ಟವ್ರೆ ಚಪಾತಿ ಜೊತೆಗೆ ವಾಂಗಿಭಾತ್ ಗೊಜ್ಜು ಮಾಡೋರು ಕಣೋ ಅಂತ ಹೇಳ್ಬಿಟ್ಟು ಅವ್ನು ತಿಂದಿರಲಿಲ್ಲ. ಚೀನಿ ಟೇಸ್ಟ್ ಮಾಡು, ಎಣ್ಗಾಯಿ ಬದನೆಕಾಯಿಗಿನ್ನ ಸೂಪರಾಗಿರುತ್ತೆ, ತಿಂದು ನೋಡು ಅಂತ ಹೇಳ್ಬಿಟ್ಟು ಮನೇಲಿ ಚಪಾತಿ ಇದ್ದಿದ್ದು ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ಅವನಿಗೆ ಫುಲ್ಲು ರಂಗೇನಹಳ್ಳಿ ಸಿಗೋವರೆಗೂ ಅವನಿಗೆ ತಿನ್ನಿಸ್ಕೊಂಡೇ ಹೋದೆ ಮುಂದಗಡೆ ಕೂತ್ಕೊಂಡು. ಯಾಕಂದರೆ ಏನು ತಿಂಡಿ ತಿಂದಿರಲಿಲ್ವಲ್ಲ ಅವನು. ಸೊ ಅದಕ್ಕೋಸ್ಕರ. ಮತ್ತು ಕ್ಲೈಮೇಟ್ ನಮ್ಮ ಮಲೆನಾಡು ಕೇಳಬೇಕಾ ಹೆಂಗಿತ್ತು ಗೊತ್ತಾ, ಸೂಪರಾಗಿತ್ತು ಜರ್ನಿ ಮಾತ್ರ. ಬರ್ತೀನಿ. ಹೀಗೆ ಹೋಯ್ತಾ ಇತ್ತು ರೋಡಲ್ಲಿ. ಅಮ್ಮ ಹಿಂಗೆ ರೋಡಲ್ಲಿ ಹೋಯ್ತಾ ಇತ್ತು, ಹಂಗೆ ನಿನ್ನ ಮಾತಾಡ್ಸ್ಕೊಡೋಣಲ್ಲ ಅಂತ ಬಂದು ನಾನು ಹೇಳ್ದೆ ಇದಕ್ಕೆ. ಅಕ್ಕ ಬರೋದಂತ ನೀನು ಕರ್ತಿದ್ರು ಅಂತಲ್ಲ, ನಡಿನ ಬಂದೋಡ ಅಂತ. ನೀವು ಕರ್ದಿಲ್ಲ ಅಲ್ವಾ ನಮಸ್ತೆ. ಚಾಂದಿನಿ ಅಂತ. ಓಕೆ ನಮಸ್ತೆ. ಹಾಯ್. ಅಯ್ಯೋ ಈಗ ನೋಡು
ಬರ್ರಿ ನಾನಿನ್ನು ಹಿಂಗೆ ಹೋಯ್ತಾ ಇದ್ದು ತರೀಕೆರೆಯಿಂದ ಭದ್ರಾವತಿ ಕಡೆಗೆ ಹಾಗೆ ನೀನು ಇಳ್ಬಿಟ್ಟು ಮಾತಾಡ್ಸೋಣ ಅಂತ ಬಂದೆ. ಏನ್ ಎಲ್ಲಾರು ಹಿಂದೆ ಕಳಿಸ್ಬಿಟ್ಟಿದಿ ಮುಂದಕ್ಕೆ ಕಳ್ಸ ಆಯ್ತು ಎಷ್ಟು ವರ್ಷ ಕಳ್ಸ ಆಯ್ತು ಅಂದೆ. ಎಷ್ಟು ವರ್ಷ ಆಯ್ತು ಹೇಳು? ಕಳ್ಸಿ 2007 ಅನ್ಸುತ್ತೆ ನಾನು ಹುಡ್ದಾಗೆ. ಅಯ್ಯೋ ಗೊಂಬೆ ತರ ಅಲ್ಲಿ ಅಲ್ಲಿ ಮಗಳಿದ್ದಾಳೆ, ಮಗ ಇದ್ದಾಳೆ. ಅಲ್ಲೂ ಇಷ್ಟು ಚೆನ್ನಾಗಿತ್ತು. ಏ ಹಂಗೆ ಅಲ್ವೇನೆ, ದೊಡ್ಡವಾಯ್ತಂತ ಬಿಟ್ಬಿಡೋದು, ಲಾಸ್ಟ್ ನಲ್ಲಿ ಯಾವ್ದು ಬರುತ್ತೋ ಅದನ್ನ ಇಟ್ಕೊಳ್ಳೋದು. ಖುಷಿ ಏನ್ ಕಿತ್ತಾಗ್ತಿದ್ಯಾ ಅಲ್ಲಿ? ಹಾ? ಊಟ ಕರೆಕ್ಟಾಗಿ ಆಗ್ತಿಲ್ಲ ಅವರು, ಅದಕ್ಕೆ ನನಗೆ ಈ ಕಲರ್ದೆಲ್ಲ ಟೆಕ್ಸ್ಚರ್ ಬರುತ್ತೆ ಗೊತ್ತಾ? ಯಾರಾದ್ರೂ ನನ್ನ ಖುಷಿ ಆಯ್ತು. ಖುಷಿ ನೋಡಿ ಫೋನ್ ಮಾಡಿದಾಗ ಚಾಂದಿ ಕಪ್ಪು ತೋರ್ಸು ಅಂತಾಳೆ, ನೀನೇ ಫೋನ್ ಮಾಡಿದಾಗ ಶಿಲ್ಪ ಕಪ್ಪು ತೋರ್ಸು. ಖುಷಿಮಾ ಬರೀ ಕೊಡಲ್ಲ ಚಾಂದಿ ಒಂದೇ ಮಗಳಾಯ್ತು ಖುಷಿಮಾ ನೀನೇ ಬರೀ ಕೊಡಲ್ಲ. ನಿನಗೆ ಅಡ್ವಾಂಟೇಜ್ ಕಣ. ಯಾರು? ಓ ಉಯ್ಯಾಲಿನ ಚೆನ್ನಾಗಿ ಹಾಕೋಬೇಕಪ್ಪ. ಅಡ್ವಾಂಟೇಜ್ ಇದೆ. ಚೆನ್ನಮ್ಮಾಜಿ ಬಣ್ಣ ಚಾಕ್ಲೇಟ್ ಹಚ್ಚಿದೀವಿ. ಚಾಕ್ಲೇಟ್ ಹೆಂಗೈತೆ? ಚೆನ್ನಾಯ್ತಾ? ನಾಯಿನ ಅಲ್ಲ ನಾಯಿ ಎತ್ಕೊಂಡ ನೀನು? ಕುರಿ ಮರಿ, ಬಣ್ಣದ ಕುರಿ ಮರಿ. ಫಸ್ಟಿಗೆ ಬಂದಲ್ಲ ಇವಳಕ್ ಮಗನ್ ಹಿಡ್ಕೊಂಬರ್ತಾಳೆ, ನಿನ್ ಮಗನ್ ಇರ್ತಲ್ಲ ನೋಡಿ ಇವಳಕ್ ಮಗನ್ ಹಿಡ್ಕೊಂಬರ್ತಾಳೆ. ಅಲ್ಲ ಈಗ ಮುಖ ಕೊಡ್ಸ್ತಾರೆ ಹಿಂಗ್ ಮಲ್ಕೊಂಡು ಚಂದಮ್ಮ ಇದ್ಯಾ ಬಟ್ಟೆ ಇಲ್ಲಿಟ್ಟಾರೆ. ಫ್ರೆಂಡ್ಸ್, ಇವಾಗ ಚಾಂದಿ ಮನೆಯಲ್ಲಿ ಏನ್ ತಿಂತಾ ಇದೀವಿ? ಅಳಸ್ನೇಳು. ಮಳೆಗಾಲದಲ್ಲಿ ಮೊನ್ನೆ ಮೂಡಿಗೆರೆಯಿಂದ ಬರ್ಬೇಕು. ಖುಷಿ ಕಟ್ ಮಾಡಬೇಡ, ಹೂವ ಎಲ್ಲ ಫುಲ್ ಬೋಳಿಸ್ ತೊಳ್ಕಣೆ. ಊಟ ಮಾಡಿದ್ವಿ, ಊಟ ಮಾಡಿ ಇವಾಗ ಹಂಗೆ ಕುತ್ಕೊಂಡ್ವಿ. ಹೋಗ್ಬೇಕು, ಅಲ್ಲಿ ತಿಂಡಿಗಳು ಮಾಡ್ತಾರೆ, ಹೋಗ್ಬೇಕಲ್ಲಿ. ಬಿಸ್ಲಿಲ್ಲ ಅಂತ ಇದ್ಲು ಚಾಂದಿ. ನನ್ಗೆ ಯಾಕೆ ಬಿಸಿಲು ಬಂತು ಅನಿಸ್ತೈತಿ ಇವಾಗ. ನನ್ಗೆ ಶೆಕೆ ಆಗ್ತಾ ಇದೆ ಆಗ್ಲೇ. ಬಿಸ್ಲೇ ನೋಡಿಲ್ಲ ಅಂತಿದ್ಲು. ನೋಡಿ ಕೈ ಮುರ್ಕೊಂಡು ಹೆಂಗ್ ಕೂತವಳೆ. ನಾನು ಇದನ್ನ ಮಾತಾಡ್ಸಲ್ಲ. ಶಿಲ್ಪ ಅಲ್ಲ, ಚಾಂದಿ. ಎಲ್ಲ ಕಿತ್ತಾಕದ್ಲಂತ ಹೂವನ. ಈಗ ನೋಡಿದ್ರೆ ತಾತ ಬಂದ್ರೆ ಈಗ ನೋಡು ಅಂಕಲ್ ನನಗ್ ಬೇಕು ಫ್ಲವರ್ಸು. ಈಗ ಅಳಸ್ನೇಣು ಬರ್ತಾ ಮೊನ್ನೆ ಮುಡಿಗೆರೆ ಅಂತ ತಂದಿದ್ಲಂತೆ, ಅರ್ಧ ಕಟ್ ಮಾಡಿ ಅರ್ಧ ಇಟ್ಟಿದ್ಲಂತೆ ನಮಗೋಸ್ಕರ ಅಂತ ಅನ್ಕೊಂಬೇಡಿ. ಅದು ಇಲ್ಲಪ್ಪ ನಿಮ್ಗೋಸ್ಕರ ಇಲ್ಲ ಅಂದ್ರೆ ಹಂಗೆ ಬರ್ತಿರ್ಲಿಲ್ಲ. ಹಂಗೆ ಅದಕ್ಕೆ ಇವಾಗ ಇಷ್ಟು ಅಳಸಿನ ಸಿಕ್ಕಿದೆ, ಸಕ್ಕರೆ ಸ್ವೀಟು. ಅದಕ್ಕೆ ಮಂಡಕ್ಕಿ ಇದೆ, ಮಂಡಕ್ಕಿಯಾಗಿ ಚರ್ಪ್ ಮಾಡೋಣ. ತೆಂಗಿನಕಾಯಿ ತುರಿ, ಏಲಕ್ಕಿ ಪೌಡ್ರು ಎಲ್ಲ ಹಾಕಿ ಅಂದ್ಕೊಂಡು ಬೇಡ ಹಂಗೆ ಬಿಡಿಸಿಡೆ, ತಿನ್ನೋದು ಬೇಡ ಆಮೇಲೆ ತಿನ್ನೋಕ್ಕಾಗಲ್ಲ ಅಂತ ಅಂದ್ಕೊಂಡು ತಿಂದಿಲ್ಲ. ಇಲ್ಲಿ ಮಕ್ಕಳು ಆಟ ಆಡ್ತಾವ್ರೆ, ಪಾಪ ಮಕ್ಕಳು. ಹಾಂ, ಚಾಂದಿಗೆ ಬೇಜಾರಾಗ್ತಾ ಇರೋದೇನಂದ್ರೆ ಇವ್ ಶಿಲ್ಪ ಅಂತವಳೆ. ಅದು ಬಂದಾಗಿಂದ ಬೇಜಾರಾಗ್ತೈತೆ ಪಾಪ. ಓಡ್ ಬಂದು ಅಂತ ಓಡ್ ಬಂದು ತಪ್ಕೊಂಡೆ ಖುಷಿ ಆಯ್ತು. ನನ್ ಹೆಸರು ನೀನು ಕನ್ಫ್ಯೂಸ್ ಮಾಡ್ಕೊಂಡಿದೀಯಲ್ಲ. ನೀವು ಖುಷಿ ಬಂದು ಆ ಮಗುನ ಅವಾಗ ಭೇಟಿ ಆಗಿದ್ದಿದ್ರೆ ಗೊತ್ತಾಗಿರ್ತಿತ್ತು. ಯಾರು ಬರಲ್ಲ, ಸೊ ಅದಕ್ಕೆ ಹಿಂಗೆ. ಅನಿಸ್ತು
ಆಯ್ತು ಸುಮ್ಮನೆ ಇಷ್ಟ ದಿನ 1 ತಿಂಗಳು 2 ತಿಂಗಳಾಯ್ತು ಸುಮ್ಮನೆ ಮನೇಲೆ ಕಾಲ ಕಳೆದ್ನಲ್ಲ, ಹೋಗ್ಬೋದಿತ್ತಲ್ಲ ಒಂದೊಂದ್ ದಿನ ಒಬ್ಬೊಬ್ರು ಮನೆಗೆ ಅಂತ. ನೆಕ್ಸ್ಟ್ ಬೆಂಗಳೂರಿಗೆ ಬಂದ್ಮೇಲೆ ಹಂಗೆ ಅವಾಗ ಬೇರೆ ತರ ಪ್ಲಾನ್ ಇರುತ್ತೆ, ಅವಾಗ ಅಲ್ಲಿ ಬಿಸಿ ಆಗ್ತೀಯಾ. ಬಿಡ ಇನ್ನ ಗೃಹ ಪ್ರವೇಶಕ್ಕೆ ಅಕ್ಕ ಅಂತೀಯ. ಜ್ಞಾಪಕ ಇದೆಯಾ ನೀನು ಅವತ್ತು ಕರ್ದಿದ್ದು ಏನಂತ ಹೇಳಿ ಚಂದಿ? ಅಷ್ಟ್ರಲ್ಲಿ ಬರ್ತೀನಿ ಅಲ್ವಾ ಅಕ್ಕ, ನಾನು ಬೆಂಗಳೂರಿಗೆ ಬಂದಿದ್ದೀನಿ, ಇನ್ನು ಎಲ್ಲೂ ಹೋಗಲ್ಲ ಕಡಕ, ಏನಿದ್ರು ಗೃಹ ಪ್ರವೇಶ ಮುಗಿಸ್ಕೊಂಡೇ ಹೋಗೋದು ಅಂತ ಹೇಳ್ದೆ. ಜ್ಞಾಪಕ ಇದೆಯಾ? ಹಾಂ, ಹಾಗೆ. ಬಿಸಿಲು ಬರ್ತಾ ಇದೆ ಫ್ರೆಂಡ್ಸ್, ಚೆನ್ನಾಗಿದೆ ಕ್ಲೈಮೇಟು. ಆದರೆ ನಂಗೆ ಇದು ಬೇಡ, ನನಗೆ ಮಳೆ ಥರ ನೋಡಿದೀವ, ಬೇಜಾರಾಗ್ತೈತೆ ನನಗೆ. ಮಳೆ ಥರ ಕ್ಲೈಮೇಟು, ಮೋಡ ಮುಚ್ಚಿದ ವಾತಾವರಣ. ಮಳೆ ಬೇಡ, ಮೋಡ ಮುಚ್ಚಿದ ವಾತಾವರಣ ಬೇಕು ಅಷ್ಟೇ, ಅದು ಚಂದ. ಅಲ್ಲಿ ತಿಂಡಿ ಮಾಡ್ತಾರೆ, ಅಲ್ಲಿಗೆ ಹೋಗ್ಬೇಕು ಬೇರೆ ಇವಾಗ. ಹಾಂ, ಏನ್ ಜಾಸ್ತಿ ಇದಾಗಲ್ಲ ಚಕ್ಲಿ. ಅದೇ ಏನೋ ಇದು ಏನು ಮಾಡ್ತಾರೆ ನೋಡ್ತೀನಿ. ಏನೋ ಕೆಲವೊಂದು ಕ್ಯಾನ್ಸಲ್ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ಲ ಆಶಾ. ಉದ್ದಿಟ್ಟು ಮಾಡಿದ್ರು, ಉದ್ದಿಟ್ಟು ತಿಂದು ಅಲ್ಲಿಂದ ಉದ್ದಿಟ್ಟು ತಂದಿದ್ದು, ಇಲ್ಲಿಂದ ಅನ್ನ ಸಾಂಬಾರು ತಿಂದಿದ್ದು. ಚಾಂದಿ ಏನೋ ಮಗಂಗೋಸ್ಕರ ಅಂತ ದಾಲ್ ಮಾಡಿದ್ಲಂತೆ, ಅದನ್ನೇ ತಿಂದ್ವಿ ಇವಾಗ. ಚೆನ್ನಾಗಿತ್ತು, ಖುಷಿಗೆ ಅದರಲ್ಲೇ ತಿನ್ಸಿದ್ವಿ ಇವಾಗ, ಅನ್ನ ತುಪ್ಪ ಹಾಕ್ಸಿ. ಅದು ತಿಕ್ ಬರ್ಬೇಕಿತ್ತು, ಅಮ್ಮ ಸ್ವಲ್ಪ ನೀರು ಜಾಸ್ತಿ ಆಗ್ತದೆ. ನಿಮ್ಮ ಅಮ್ಮಂಗೆ ಸಾಂಬಾರ್ ಥರ ಜಾಸ್ತಿ ಕಾಣಿಸ್ತಿತ್ತು ಆ ಕಡೆ. ಸ್ಮ್ಯಾಶ್ ಮಾಡ್ಬೇಕಿತ್ತ, ಬಿಸಿ ಇದೆ ಸ್ಮ್ಯಾಶ್ ಮಾಡಕ್ ಆಗಲ್ಲ ಅಂದ್ಬಿಟ್ಟು ಪಾಪಕ್ಕೆ ಬೇರೆ ಬೇಗ ಊಟ ಮಾಡಿಸ್ಬೇಕಿತ್ತು. ಅದಕ್ಕೆ ನೀರು ಹಾಕೊಂಡು ತಣ್ಣಗೆ ಮಾಡ್ಕೊಂಡು ಸ್ಮ್ಯಾಶ್ ಮಾಡಿ. ಹಂಗೆ. ಓಕೆ, ಹೋಗೋಣ ಆ ಕಡೆ, ಹೋಗಿ ಏನೇನು ಆಗ್ತದೆ ಅಂತ ನೋಡೋಣ. ತಿಂಡಿಗಳು ಏನೇನು ತಿಂತಾ ಇರೋದು ನೀನು? ಸೀಪೆ ಹಣ್ಣು, ಕುರಿಮರಿ. ನಮ್ಮಮ್ಮ ಬಾ ಅಂತ ಕಟ್ತಾನೆ ಕಡೆ, ಏನು ಮಾಡ್ತಾ ಇದೆಯಾ ಅಲ್ಲಿ ಅಂತ. ಪಾಪು ಮಲ್ಕೊಂಡವನೇ, ಅದಕ್ಕೆ ನಡಿ ಒಳಗೆ. ಚೆನ್ನಾಯ್ತಾ? ಇದು ಸಕ್ಕತ್ತಾಗೈತೆ ಟೇಸ್ಟು. ಹೌದು, ಇಲ್ಲಿದ್ದೀವಿ. ಒಂದು ಮಗ ಮಲಗಿರೋಕ್ಕೆ ನಾವು ಕಾಯಬೇಕು. ಎಷ್ಟೊತ್ತು ಮಲಗ್ತಾನೆ? ಹೌದಾ, ಮಲಗಿ ಎಷ್ಟೊತ್ತಾಯ್ತು? ಎಲ್ಲಿತ್ತ ತೆಗಿಣ್ಣು? ಎಲ್ಲಿ ತಿಂತೀನಿ, ಸ್ವಲ್ಪ ಹೊತ್ತಾಗ್ಲಿ ಅಂತವನೇ. ಹಾಯ್ ಕೇಶ್ವಿ, ಹಲೋ. ಇಲ್ಲ ಏನು ಗಿಣ್ಣಿದು? ಕುಯ್ಗಿಣ್ಣ, ಕುಯ್ಗಿಣ್ಣು. ರಿಷಿ ಕೊಡತ್ತಾನೆ, ಅವ್ನ ಫೇವ್ರೆಟ್ ಅಲ್ವಾ ಅದು? ಹಾಂ, ನಮ್ಮ ರಿಷಿ ಫೇವ್ರೆಟ್ ಅದು. ನಮ್ಮ ಮಮ್ಮಿ ಅಯ್ಯೋ ನನ್ನ ಮಗನಿಗೋಸ್ಕರ ಅಂತ ಮಾಡೋದು. ಆಂಟಿನೂ ಅಷ್ಟೇ, ಮಮ್ಮಿನೂ ಅಷ್ಟೇ. ಗಿಣ್ಣು ಅಂದರೆ ಅವನಿಗೋಸ್ಕರ ಅಂತ ಮಾಡೋರು ಇದನ್ನ, ಸೆಕೆ ಗಿಣ್ಣು. ಸೆಕೆ ಗಿಣ್ಣ, ಕುಯ್ಗಿಣ್ಣ. ಚಕ್ಲಿ ರೆಡಿ ಆಗ್ತಾ ಇದೆ. ನಾನು ತಿನ್ನಲ್ಲ ಆಂಟಿ, ಫಸ್ಟಿಂದನೂ ತಿಂದ ಅಭ್ಯಾಸ ಇಲ್ಲ. ಅದಕ್ಕೆ ಗೀ ಬಾಲ್ ಹಾಕ್ತಾರಲ್ಲ, ಅದು ನಂಗೆ ಇಷ್ಟ ಇಲ್ಲ, ಗೀ ಬಾಲ್ ಹಾಕೋದ್ರಿಂದ. ಹಾಂ, ಗಿಣ್ಣಾಲಿಲ್ವಾ? ಯಾಲೆಲ್ಲಿದು? ಅಯ್ಯೋ, ಹಾಲಿದ್ರೆ ಒಂಚೂರು ಅನ್ನ ಮಾಡ್ಕೊಡುವ, ಕೊಬ್ಬರಿ ಹಾಕ್ಬಿಟ್ಟು, ಅಲ್ಲ ಬೆಲ್ಲ ಹಾಕ್ಬಿಟ್ಟು. ಎಷ್ಟಾಯ್ತು? ಇನ್ನು ಇಷ್ಟೇನಾ? ಹೌದಾ, ಚೆನ್ನಾಗಿ ಟೇಸ್ಟು. ಹಾಂ, ಚೆನ್ನಾಗಿಲ್ವಾ? ಚೆನ್ನಾಯ್ತು, ಗರ್ಗರಿ ಆಗೈತಿ. ಇದು ಸಣ್ಣ ಐತೆ, ಇನ್ನು ಬಿಲ್ಲೆ ಒಂಚೂರು ಅಗಲ ಬರೋ ಥರ ಬರ್ತದೆ. ನಮ್ಮನೇಲಿ ಐತೆ ಆ ಥರ ಆದರೆ ಇನ್ನೂ ಚೆನ್ನಾಗಿ ಬರ್ತದೆ. ಹೌದು, ಸ್ವಲ್ಪ ಸಣ್ಣ ಆಯ್ತು ಅಂದರೆ ಬೇಗ ಬೆಂದೋಯ್ತದಾಗ್ತದೆ ಇದು, ಅಲ್ವಾ? ಸೂಪರ್. ಇದೆಲ್ಲ ಹೊಡೆದೋಗಿರೋದು ಈ ಸೈಡೀಗ. ಅದು ನಮ್ಮಂತವ್ರು ತಿನ್ನೋಕ್ಕೆ ಅಲ್ಲ, ನಮ್ಮಂತವ್ರು ಹೋಯ್ತಾ ಅಂತ ತಿನ್ನಕ್ಕೆ. ಹಾಂ, ಯಾರಿಲ್ಲ. ಇನ್ನು ಆಶಾ ತುಂಬ ಹೊತ್ತಿಂದ ಮಾಡ್ತಾಯಿದ್ಲು. ಅದು 1-2 kg ಹಾಕಿಲ್ಲ, ಇವರು ಒಂದು 6-7 kg ಚಕ್ಲಿ ಮಾಡ್ತಾಯಿದ್ದಾರೆ, ಅಂದರೆ ಹಿಟ್ಟಿಂದು. ಸೊ ತುಂಬ ಟೈಮ್ ತೊಗೊಳುತ್ತೆ. ಅದಕ್ಕೆ ನಾನು ಸ್ವಲ್ಪ ಹೊತ್ತು ಮಾಡ್ತೀನಿ ಎದಾಳೆ ಅಂತಂದೆ. ಆದರೆ ನನಗೇನು ಗೊತ್ತಾ, ಮೇಲೆ ನಿಂತ್ಕೊಂಡಾದರೆ ಮಾಡಿಬಿಡ್ತೀನಿ.
ಈ ಕೂತ್ಕೊಂಡೆಲ್ಲ ಮಾಡೋದಕ್ಕಾಗೋದಿಲ್ಲ, ಸಿಕ್ಕಾಬಿಟ್ಟು ಕಾಲು ಚಕ್ರ ಮುಕ್ಳು ಹಾಕೊಂಡಂತೂ ಕೂತ್ಕೊಳ್ಳೋಕೆ ಆಗೋದೇ ಇಲ್ಲ. ಏನೇನೋ ಅರಸಾಹಸ ಮಾಡ್ಬಿಟ್ಟು ಒಂದು ಅರ್ಧ ಗಂಟೆ ಕೂತ್ಕೊಂಡು ಮಾಡಿದೆ, ಆಮೇಲೆ ಆಗಲಿಲ್ಲ. ಆಮೇಲೆ ಲಾಸ್ಟಿಗೆ ಆಶೆ ನಾನೇ ಹೊತ್ತು ತಿನ್ಬಿಡಕ್ಕ ಅಂತ ಹೇಳ್ಬಿಟ್ಟು ಮತ್ತು ಅದು ಹಿಟ್ಟು ಯಾಕೋ ಸ್ವಲ್ಪ ಕಟ್ಟಾಗ್ತಾಯಿತ್ತು, ಚಕ್ಲಿ ಒತ್ತೋದಕ್ಕೆ ಆಗ್ತಾ ಇರಲಿಲ್ಲ. ಮೇ ಬಿ ತುಂಬ ಜಾಸ್ತಿ ಹಿಟ್ಟು ಕಲಸಿದ್ರಿಂದ ಅದು ಒಣಗ್ದಂಗೆ ಆಗ್ತಾ ಇರುತ್ತಲ್ಲ, ಸೊ ಏನಾದ್ರು ಅದಕ್ಕೆ ಕಟ್ಟಾಗ್ದಂಗೆ ಆಗ್ತಿತ್ತೋ ಏನೋ. ಆಂಟಿ ಪಾಪ ಅಂದರೆ ಚಂದನವರಮ್ಮ ಅದು ನಾದಿ ಹಿಟ್ಟನ್ನ ಚೆನ್ನಾಗಿ ಕೊಡ್ತಾಯಿದ್ರು ಉಂಡೆ ಮಾಡಿ. ಸೊ ಹಂಗೆ ಆಮೇಲೆ ರಕ್ಷಿತ ಹುಡುಗರಿಗೆಲ್ಲ ಚಾಕ್ಲೇಟ್ ತಂದು ಕೊಟ್ಟ. ಸೊ ಆಶನ ಮಕ್ಕಳೆಲ್ಲ ಕ್ಯೂಟಾಗಿದ್ದಾಳೆ. ನನಗೆ ದೊಡ್ಡವಳು ತುಂಬಾ ಇಷ್ಟ, ಶಾರ್ವರಿ ತುಂಬ ಕ್ಯೂಟಾಗಿದ್ದಾಳೆ. ಅದಕ್ಕೆ ಫ್ರೆಂಡ್ಸ್ ನಾವಿವಾಗ ಒಂದು ಶಾಪಿಗೆ ಹೋಗ್ತಾ ಇದ್ದೀವಿ, ಶಾಪಿಂಗಿಗೆ. ಚಾಂದಿ ಮಗುನ ಯಾವುದೇ ಕಾರಣಕ್ಕೂ ಮನೇಲಿ ಬಿಟ್ಟು ಹೋಗಲ್ವಂತೆ, ಕರ್ಕೊಂಡು ಹೋಗ್ಲೇಬೇಕಂತೆ. ಹಾಂ ಸುಬಾ, ಶುಭ ಮರಿ ಬಾಯಿ ಮಗ ಬಾಯಿ ಮಾಡ್ತೈತೆ ಕಣೆ. ಹಾಂ ಅಲ್ಲ, ಚಾಂದಿ ಅವ್ರ ಮಗುನ ಯಾವುದೇ ಕಾರಣಕ್ಕೂ ಬಿಟ್ಟೋಗಲ್ವಂತೆ ಶಾಪಿಂಗಿಗೆ. ಹಾಂ ಬಾಬಾ ಇಲ್ಲ, ಆಶಂದಾಲೆ ನಿನ್ನೆ ಶಾಪಿಂಗ್ ಆಗಿದೆ, ಎಕ್ಸ್ಚೇಂಜ್ ಆಪ್ಷನ್ ಇದೆಯಾ ಅಂತ ಕೇಳ್ಕೊಂಡು ಎಕ್ಸ್ಚೇಂಜ್ ಮಾಡ್ಕೊ ಬರಕ್ಕೆ ಹೋಗ್ತಾ ಇದ್ದಾಳೆ. ಸ್ವೆಂಟ್ ಎಷ್ಟು ಕೆ ಜಿ ಹಾಕಿರೋದೆ? ಹಾಂ 5 kgನಾ? ಕಡಲೆ ಹಿಟ್ಟು 6.5 7 ಅನ್ಕೋ. ಅದು ಇದು ಎಳ್ಳು ಜೀರಿಗೆ ಅನ್ನಷ್ಟರಲ್ಲಿ ಯಪ್ಪ 7 kg ಮಾಡೋಕ್ಕಾಯ್ತದ? ಸುಸ್ತಾಯ್ತು ಫ್ರೆಂಡ್ಸ್. 4:15 ಕೂತಿದ್ದು, 4 ಗಂಟೆನೇ. 4 ಗಂಟೆ. ಇವಾಗಲೇ 8 ಗಂಟೆನಾ? ಅಲ್ಲ 9 ಗಂಟೆ. ಹಾಂ ಮುಂದೆ ಹೋಗೋಣ ಬರೇ. ಕೆಸರು ಇಲ್ಲದೆ ಇರೋ ಕಡೆ ನೋಡಿ ಅಂತೆ. ಯಾವ ಟಾರ್ ರೋಡ್ ಹಾಕಿದ್ರು ಅಲ್ಲ, ಯಾವ ಟಾರ್ ರೋಡ್ ಹಾಕಿದ್ರು ಕೆಸರು ಬರೋದು ಮಾತ್ರ ನಿಂತಿಲ್ಲ. ರೋಡ್ ಸರಿ ಮಾಡಿಲ್ಲ. ನಾನು ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಬೇಕು. ಜನತಾ ಪಾರ್ಟಿ ಬಿಜೆಪಿ ಎಷ್ಟು ವರ್ಸ್ಟಾಗಿ ಇದು ಮಾಡಿದ್ದಾರೆ ನೋಡು. ರೋಡ್ ಮಾಡೋರು ನೀಟಾಗಿ ಮಾಡಬೇಕು. ಅಲ್ಲಿ ಲಕ್ಕೊಳ್ಳಿ ಡ್ಯಾಮ್ ಹತ್ರ ಅಂತೂ ರೋಡ್ ಫುಲ್ಲು. ರಿಷಿ ಬೇರೆ ರೂಟಲ್ಲಿ ಕರ್ಕೊಂಬಂದ ಅದಕ್ಕೆ. ಅಲ್ಲ, ಇದು ಡ್ಯಾಮ್ ಪಕ್ಕದ ರೋಡು, ಶನೇಶ್ವರ ಸ್ವಾಮಿ ಆಪೋಸಿಟ್ ರೋಡಲ್ಲಿ ಅದು ಬಂದು ಕರೆಕ್ಟಾಗಿ ಹಂಗಿಂದ ಬಂದು ಅದು ಪೊಲೀಸ್ ಸ್ಟೇಷನಿಗೆ ಜಾಯ್ನ್ ಆಯಿತು. ಲಕ್ಕೊಳ್ಳಿ ಪೊಲೀಸ್ ಸ್ಟೇಷನ್ ಹತ್ರ ಪಕ್ಕದ ರೋಡ್ ಜಾಯ್ನ್ ಆಯಿತು. ನಡ್ಕೊಂಡು ಹೋಗ್ತಾ ಇದ್ರೆ ಫ್ರೆಂಡ್ಸ್, ನಾವು ಏನು ನೆನಪಾಗುತ್ತೆ, ಲಾಕ್ಡೌನ್ ಟೈಮಲ್ಲಿ ಈ ರೋಡಲ್ಲಿ ಉದ್ದಕ್ಕೂ ಕೂತಿದ್ರು. ಆಶಾ ಇರಲಿಲ್ಲ, ಮಿಸ್ಸಿಂಗ್ ಆಶಾ. ಫಸ್ಟ್ನೇ ಲಾಕ್ಡೌನ್ ಇಲ್ಲ ಅವಳು ಇದರಲ್ಲಿ ಯುಪಿಲಿ. ಅವಾಗ ಫಸ್ಟ್ನೇ ಇದ್ರಲ್ಲಿ ಮದುವೆ ಆಗಿದ್ದು. ಫಸ್ಟ್ನೇದ್ರಲ್ಲಿ ಮದುವೆ ಆಗಿ 2ನೇದ್ರಲ್ಲಿ ಇದರಲ್ಲಿ ವಿಡಿಯೋ ಕಾಲ್ ಮಾಡ್ತಿದ್ವಿ ಅವಾಗ. ಆಶಾ ಫುಲ್ಲು ಮಿಸ್ ಮಾಡ್ಕೊತಿದ್ದೀನಿ. ಪ್ರೆಗ್ನೆಂಟ್ ಬೇರೆ ಇದ್ಲು ಪಾಪ ಅವಾಗ. ಆಮೇಲೆ ಅದು ಅದಿಲ್ಲ ಪಾಪ ಇದಾಗ್ಬಿಡ್ತು, ಕ್ವಶನ್ ಆಗ್ಬಿಡ್ತು. ಹಾಗೆ ಶಾಪ್ ಕ್ಲೋಸ್ ಆಗಿರುತ್ತೆ ನಾವು ಗೊತ್ತಿಲ್ಲ, 9 ಗಂಟೆ. ಲಾಸ್ಟ್ ಟೈಮು ಪಾನಿಪುರಿ ಎಲ್ಲರೂ ತಿನ್ನೋಣ ಅಂತ ಬಂದ್ಬಿಟ್ಟು ಪಾನಿಪುರಿ ತಿನ್ನೋಣ ಅಂತ ಬಂದ್ಬಿಟ್ಟು ಲಾಸ್ಟಿಗೆ ಖಾಲಿ ಆಗಿತ್ತು. ಪಾನಿ ಕುಡ್ಕೊಂಡು ಹೋದ್ವಿ. ಇನ್ನೇನು ಮಾಡೋದು, ಪಾನಿಪುರಿ ಸಿಗ್ಲಿಲ್ಲ ಅಂದ್ಬಿಟ್ಟು ಪಾನಿ ತೇ ಕುಡಿವಿ. ಹಾಂ ಅಣ್ಣ ಪಾನಿ ಕೊಡ್ತೀನಿ ಅಂದರು. ಎಲ್ಲ ಒಳ್ಳೆ ಬರ್ಗೆಟ್ ಥರ ಎಲ್ಲ ಪಾನಿ ಕುಡಿದ್ರು. ಹಾಂ ಗಂಟ್ಲುಗಳು ಇವಾಗಲೂ ನೋಡಿ, ಇವಾಗಲೂ ತಿಂತೀವಿ ಅಂದರೆ ಇಲ್ಲ. 9 ಗಂಟೆಗೆ ಬಂದ್ಬಿಟ್ಟು ಎಸ್ಪೆಷಲಿ ಪಾನಿಪುರಿ ಕೊಡೋದು ಯಾರು ಕೊಡ್ತಾರೆ? ಅದೇನೆ. ನಾವು ರಂಗನಹಳ್ಳಿಗೆ ಬಂದಾಗಂತೂ ಈ ಶಾಪ್ಗಳಿಗೆ ಬರೋದಂತೂ ಮಿಸ್ ಮಾಡೋದಿಲ್ಲ. ನನ್ನೇನಂತಂದರೆ ಇಲ್ಲಿ ಮಳೆ ಇದೆ ಇಷ್ಟೊಂದು ಅಂತ ಗೊತ್ತಿರಲಿಲ್ಲ. ಟ್ರೈನಲ್ಲಿ ಹೋಗ್ತಿರೋದ್ರಿಂದ ಲಿಮಿಟೆಡ್ ಡ್ರೆಸ್ಗಳು ತೊಗೊಂಡೋಗಿದ್ದೆ. ಸೊ ಅದಕ್ಕೆ ಮತ್ತು ಒಂದು ನೈಟಿ ಇರಲಿ ಕಂಫರ್ಟಬಲ್ಗೆ ಅಂತ ಹೇಳ್ಬಿಟ್ಟು ನೈಟಿ ತುಂಬ ದಿನ ಆಯಿತು ತಗೊಂಡು ಅಂತ ಬಂದೆ. ಒಂದೇ ಒಂದು ನೈಟಿ ಚೆನ್ನಾಗಿತ್ತು. ಮತ್ತು ಆಶಾ ನೈಟಿ ತೊಗೊಂಡಿದ್ಲು, ತೋರಿಸಿದ್ಲು ಚೆನ್ನಾಗಿತ್ತು. ಮತ್ತು ಚಾಂದಿನೂ ಕೂಡ ತೊಗೋಬೇಕು ಅಂತ ಇದ್ಲು ನೈಟಿನ. ಅದಕ್ಕೋಸ್ಕರ ಬಂದು ಒಂದು ನೈಟಿ ಅದೆಲ್ಲ ತೊಗೊಂಡ್ವಿ. ಒಂದಷ್ಟು ಡ್ರೆಸ್ಸು ಶಾಪಿಂಗ್ ಮಾಡಿದ್ವಿ. ಇಲ್ಲಿ ಹೆಂಗೆ ಅಂತಂದರೆ ಇಲ್ಲಿ ವೇರ್ ಮಾಡಿ ಯಾವ ರೀತಿ ಟೈಟ್ ಆಗುತ್ತಾ ಅದು ಸಹ ಅದೊಂದು ಪ್ರಾಬ್ಲಮ್ಮು. ಮನೆಗೆ ಹೋಗೇ ಚೆಕ್ ಮಾಡಬೇಕು. ಎಕ್ಸ್ಚೇಂಜ್ ಮಾಡೋಂಗಿದ್ರೆ ಮತ್ತೆ ನೆಕ್ಸ್ಟ್ ದಿನ ಬರಬೇಕು. ನಮ್ದು ಹಿಂಗೆ ಇರೋ ಅಷ್ಟು ದಿನ ಹೋಗೋದು ಬರೋದು ಶಾಪಿಗೆ ಅದಿದ್ದೇ ಇರುತ್ತೆ. ಸೊ ಚೆನ್ನಾಗಿರುತ್ತೆ ಕಲೆಕ್ಷನ್. ಇಡೀ ನಮ್ಮ ರಂಗನಹಳ್ಳಿ ಸುತ್ತಮುತ್ತ ಇರೋರೆಲ್ಲ ಈ ಶಾಪಿಗೆ ಬರ್ತಾರೆ. ಕುದುರೆಮುಖ ಅಂತ ಏನು ಲಕ್ಷ್ಮೀ ಫ್ಯಾಷನ್ ಅಂತ ಏನೋ ಇದೆ ಹೆಸರು. ಚೆನ್ನಾಗಿದೆ ಕಲೆಕ್ಷನ್ಸ್ ಎಲ್ಲ ಥರ ಕಲೆಕ್ಷನ್ಸು ಇಟ್ಟಿರ್ತಾರೆ.
ಸೊ ಮತ್ತು ಕಡಿಮೆ ಬಜೆಟಲ್ಲಿ ಇರುತ್ತೆ. ಶಾಂತಿನಿ ಒಂದಷ್ಟು ಶಾಪಿಂಗ್ ಮಾಡಿ ಹೊರಗಡೆ ಹೋಗ್ಬಿಡ್ಲು, ಯಾಕಂದರೆ ಪಾಪು ಅಳ್ತಾ ಇರ್ತಾನಲ್ವಾ. ಸೊ ಅದಕ್ಕೋಸ್ಕರ ಅವಳು ಹೋಗ್ಬಿಟ್ಲು. ನಂದು ಇವಾಗ ಬಿಲ್ಲಿಂಗ್ ಮಾಡಿಸ್ತಾ ಇದ್ದೀವಿ, ನಾನು ಆಶಾ ಇಬ್ಬರೂ. ನಾವು ಆಶಾ ಚಕ್ಲಿ ಮಾಡೋದಾದಮೇಲೆ ಬರೋಣ ಅಂತ ವೆಯ್ಟ್ ಮಾಡ್ತಿದ್ವಿ. 8 ಗಂಟೆಗೆ ಹೋಗೋಣ ಅಂದ್ಕೊಂಡ್ವಿ, 9 ಗಂಟೆ ಆಗೋಯ್ತು. ಇನ್ನು ಶಾಪ್ ಕ್ಲೋಸ್ ಆಗಿಬಿಟ್ಟಿರುತ್ತೆ ಅಂತ ಬಂದಿದ್ದು. ನಾವೆಲ್ಲೆಲ್ಲ ಹುಡ್ಕೋಷ್ಟು 10 ಗಂಟೆ ಆಗೋಯ್ತು. ಅಷ್ಟರಲ್ಲಿ ತುಂಬ ಲೇಟ್ ಆಯ್ತಲ್ಲ ಅಂತ ನಮ್ಮ ಚಂದು ಅಂದರೆ ಚಂದನ ಅಂದರೆ ಚಾಂದಿನಿಯವರ ಅಣ್ಣ, ಅವ್ನು ಬಂದ ಕಾರ್ ತೊಗೊಂಡು ಕರ್ಕೊಂಡೋಗೋಣ ಅಂತ. ಅಯ್ಯೋ ನಡ್ಕೊಂಬರ್ತೀವಿ ನಡಿಯೋ ಅಂತ ಹೇಳಿದ್ರೆ, ಬಾರಕ್ಕ ನೀನು ನನ್ನ ಸರಿನೂ ನನ್ನ ಜೊತೆ ಕಾರಲ್ಲಿ ಕೂತಿಲ್ಲ ಅಂತ ಹೇಳ್ಕೊಂಡು ಕರ್ಕೊಂಡು ಮನೆ ಹತ್ರ ಬಂದುಬಿಟ್ಟ. ಮನೆ ಹತ್ರ ಬಂದು ಖುಷಿಮ ಎದ್ಬಿಟ್ಟಿದ್ಲು, ಮಲಗಿದ್ಲು ಅವಳು. ಆ್ಯಕ್ಚುಲಿ ಅವಳು ಮಲಗಿದಾಳಲ್ಲ, ಎದ್ದೇಳೋಷ್ಟಾಗಿ ಬರೋಣ ಅಂತ ಹೋದ್ವಿ. ಸೊ ಪರಿನೂ ಕಟ್ಟಾಕ್ಬಿಟ್ಟಿದ್ವಿ, ಯಾಕೆಂದರೆ ಇಲ್ಲಿ ಮನೇಲಿ ಇನ್ನೊಂದು ದೊಡ್ಡ ನಾಯಿ ಇದೆ, ಎಲ್ಲಿ ಕಚ್ಚಿಬಿಡುತ್ತು ಅಂತ. ಇಲ್ಲ ಅದು ಆಮೇಲೆ ಸುಮ್ಮನೆ ಆಗಿತ್ತು, ಸೈಲೆಂಟಾಗಿ ಫ್ರೆಂಡ್ ಥರ ಆಗಿಬಿಟ್ಟಿತ್ತು. ಇನ್ನು ಬರೋಷ್ಟಕ್ಕೆ ಹತ್ತಿದ್ದಾಳೆ, ಎಲ್ಲರ ಮುಖ ನೋಡೋಳೆ. ಎಲ್ಲರೂ ಹೊಸಬ್ರು ಥರ ಕಂಡವ್ರಲ್ಲ, ಚಂದನನ ಮುಖ ನೋಡ್ತಿದ್ದಂಗೆ ಅವಳು ಸುಮ್ಮನೆ ಆಗೋಳೆ. ಅವಳು ಚಂದನ ಹೇಳ್ತಾರೆ, ಅಕ್ಕ ನನ್ನ ಫೇಸ್ ನೋಡಿದ್ಮೇಲೆ ಅವಳು ಸುಮ್ಮನೆ ಆದ್ಲು, ಇಲ್ಲ ಅಂದಿರಿ ಸಿಕ್ಕಾಬಿಟ್ಟು ಹೇಳ್ತಿದ್ಲು ಕಣಕ್ಕ, ಅದಕ್ಕೂ ಮುಂಚೆ ಅಂತ ಹೇಳ್ತಾಯಿದ್ಲು. ಸದ್ಯ ಬಿಡು ಅಂದ್ಕೊಂಡು ಬಂದು ಮುದ್ದು ಮಾಡ್ತಾಯಿದ್ದೆ, ಓ ಅಂತ ಅಳ್ತಾಯಿತ್ತು. ಇನ್ನು ಕಜ್ಜಾಯ ಮಾಡಿರಲಿಲ್ಲ, ಆದ್ದರಿಂದ ಕಜ್ಜಾಯ ಮಾಡೋಕ್ಕೆ ಕೂತ್ಕೊಂಡಿದ್ರು ಅವರು. ನಮ್ಮ ಅತ್ತೆ ಅವ್ರ ಫ್ರೆಂಡೇ ಬಂದು ಕಜ್ಜಾಯ ಮಾಡೋದು ಪಕ್ಕ ತಕ್ಕೊಟ್ಟು. ಸೊ ಅದರಿಂದ ಸ್ವಲ್ಪ ಲೇಟಾಯಿತು. ಕಜ್ಜಾಯ ಎಲ್ಲ ಮುಗಿಯೋಷ್ಟರಲ್ಲೇ ಮಾಡಿ ಮುಗಿಸೋಷ್ಟರಲ್ಲೇ ರಾತ್ರಿ 12 ಗಂಟೆ, ಎಲ್ಲರೂ ಮಲಗೋಷ್ಟರಲ್ಲಿ 1 ಗಂಟೆ. ಸೊ ತಿಂಡಿಗಳೇ ಲೇಟಾಯಿತು, ಯಾಕಂದರೆ ಒಂದೇ ದಿನ ಎಲ್ಲ ತಿಂಡಿಗಳು ಇಟ್ಕೊಂಡಿದ್ರಿಂದ ಎಲ್ಲ ಸ್ವಲ್ಪ ಕಷ್ಟ ಆಯಿತು. ಹಿಂದಿನ ದಿನ ಮಾಡ್ಕೋಬೋದಾಗಿತ್ತು. ಆಶನು ಅದರಿಂದ ದಿನ ಬಂದಿದ್ಲಲ್ಲ, ಅವಳಿಗೂ ಒಂದಿನ ರೆಸ್ಟ್ ಬೇಕಾಗಿತ್ತು ಅಂತ ಅವಳು ಗುರುವಾರ ಬಂದಿದ್ದು. ಅವಳು ಬೆಳಗ್ಗೆ ಬಂದಳು, ನಾನು ಸಂಜೆ ಬಂದೆ. ಸೊ ಆದ್ದರಿಂದ ಹಿಂಗಾಯಿತು. ಅವಳು ಶುಕ್ರವಾರ ರೆಸ್ಟ್ ಮಾಡಿಕೊಂಡು ಇದು ಮಾಡ್ತಿದ್ದಾಳೆ. ಇನ್ನೆಲ್ಲ ಕಜ್ಜಾಯನೂ ಆಯಿತು. ಒಂದು ಸ್ವಲ್ಪ ಈ ನಿಪ್ಪಟ್ಟು ಮತ್ತು ಕರ್ಜಿಕಾಯಿ ಮಾಡೋದು ಕ್ಯಾನ್ಸಲ್ ಮಾಡಿದ್ರು, ಯಾಕಂದರೆ ಇದೇ ಜಾಸ್ತಿ ಟೈಮ್ ತೊಗೊತಲ್ಲ, ಅದೆಲ್ಲ ಕ್ಯಾನ್ಸಲ್ ಮಾಡಿಕೊಂಡ್ರು. ಚಿಕನ್ ಉಂಡೆ ಒಂದು ಮಾಡಿರಲಿಲ್ಲ, ನೆಕ್ಸ್ಟ್ ಡೇ ಮಾಡೋಣ ಅಂತ ಅಂದ್ಕೊಂಡ್ರೆ. ನಾನು ಚಿಕನ್ ಉಂಡೆ ನನ್ನ ಫೇವ್ರೇಟ್ ಕಂಡ್ರು, ಅದನ್ನಾರು ಮಾಡ್ರು ಅಂತ ಹೇಳ್ತಾಯಿದ್ದೆ. ಸೊ ಆಮೇಲೆ ನೆಕ್ಸ್ಟ್ ದಿನ ಮಾಡ್ತೀನಿ ಅಂತ ಹೇಳ್ತಾಯಿದ್ರು. ಕಜ್ಜಾಯ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು. ಎಷ್ಟು ಚೆನ್ನಾಗಿ ಮಾಡ್ತಾರೆ ಗೊತ್ತಾ ಇವ್ರು, ಸುನೀತಾ ಆಂಟಿ ಅಂದ್ಬಿಟ್ಟು ತುಂಬ ಚೆನ್ನಾಗಿ ಮಾಡ್ತಾರೆ ಎಲ್ಲ ತಿಂಡಿಗಳನ್ನೂ. ನಾನು ಅದಕ್ಕೆ ಒಂದು ಕೇಟ್ರಿಂಗ್ ಥರ ಮಾಡ್ಕೊಂಬಿಡಿ ಅಂತೆಲ್ಲ ಹೇಳ್ತಾಯಿದ್ದೆ. ಸೊ ಹಿಂಗಿತ್ತು. ಇನ್ನು ಬಂದು ಎಲ್ಲ ಊಟ ಮಾಡಿ ನಾನು ಸ್ವಲ್ಪ ಕಜ್ಜಾಯ ಬೇಯಿಸಿದೆ. ಆಮೇಲೆ ಹಿಂಗಿತ್ತು, ಮಲ್ಕೊಂಡ್ವಿ ಎಲ್ಲ. 1 ಗಂಟೆ ಆಯಿತು, 1:30 ಮಲ್ಕೊಳ್ಳೋ ಅಷ್ಟರಲ್ಲಿ. ಇದಾಗಿತ್ತು ಇವತ್ತಿನ ವ್ಲಾಗ್. ಇಷ್ಟ ಆದರೆ ಲೈಕ್ ಮಾಡಿ, ಸಿಗೋಣ ಮತ್ತೆ ನನ್ನ ವ್ಲಾಗಲ್ಲಿ. ಥ್ಯಾಂಕ್ ಯು.